ವಾರ್ತೆಯ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ರಸ್ತೆ ಹಾಳಾಗಿದ್ದರಿಂದ ಪ್ರವಾಸೋದ್ಯಮದ ಮೇಲೆ ಪರಿಣಾಮ ಬೀರಿದ್ದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ. ಸಿದ್ದಾಪುರ ಮತ್ತು ಬನವಾಸಿ ಉತ್ತರ ಕನ್ನಡ ಜಿಲ್ಲೆಯ ಅವಿಭಾಜ್ಯ ಅಂಗವಾಗಿ ಈ ಜಿಲ್ಲೆಯ ಪರಿಸರದಲ್ಲಿ ಒಂದಾಗಿ ಹೋಗಿದೆ. ಅನಂತಮೂರ್ತಿ ಹೆಗಡೆ. ಬದನಗೌಡ ಪಂಚಾಯಿತಿ ವ್ಯಾಪ್ತಿಯ ದನಗನಹಳ್ಳಿ ಗ್ರಾಮದಲ್ಲಿ ರೈತರ ಗದ್ದೆಗಳಿಗೆ ಕೃಷಿ ಇಲಾಖೆಯ ಅಧಿಕಾರಿಗಳು ಭೇಟಿ. ಯೂತ್ ಫಾರ್ ಸೇವಾ ಶಿರ್ಸಿ ಘಟಕದಿಂದ ಗುರುವಂದನೆ ಕಾರ್ಯಕ್ರಮ. ಕೊಂಕಣ ರೈಲ್ವೆ ಬಳಕೆದಾರರ ಸಮಾಲೋಚನಾ ಸಮಿತಿ ಸಭೆ. ರೈಲು ಸೇವೆಗಳ ವಿಸ್ತರಣೆ ನಿರ್ಣಯ. ಯೂತ್ ಫಾರ್ ಸೇವಾ ಶಿರ್ಸಿ ಘಟಕ ವತಿಯಿಂದ ತಾಲೂಕಿನ ಸುಮಾರು 10 ಶಾಲೆಗಳಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ವಿಶಿಷ್ಟ ರೀತಿಯಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಸುಮಾರು 50ಕ್ಕೂ ಅಧಿಕ ಶಿಕ್ಷಕರು ಮತ್ತು 400ಕ್ಕೂ ಅಧಿಕ ವಿದ್ಯಾರ್ಥಿಗಳು, ಯೂತ್ ಫಾರ್ ಸೇವಾ ಸಂಸ್ಥೆ ಶಿರ್ಸಿ ಘಟಕದ ಸಂಯೋಜಕ ವಿಜಯ್, ಯೂತ್ ಫಾರ್ ಸೇವಾ ಸಂಸ್ಥೆಯ 25ಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗಿಯಾಗಿದ್ದರು. ವಿದ್ಯಾರ್ಥಿಗಳ 10 ಗುಂಪುಗಳನ್ನಾಗಿ ವಿಂಗಡಿಸಿ ಮಕ್ಕಳಿಗೆ ಯೂತ್ ಫಾರ್ ಸೇವಾ ಸಂಸ್ಥೆಯಿಂದ ನೀಡಿದ ಗುರುವಂದನಾ ಚಾರ್ಟ್ಗಳನ್ನು ನೀಡಿ ಗುರುಗಳ ಕುರಿತು ಕೆಲವು ಅನಿಸಿಕೆಗಳನ್ನು ಬರೆಯಲು ಹೇಳಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಬರೆದ ಗುರುಗಳ ಅನಿಸಿಕೆಗಳನ್ನು ಹೇಳುವುದರ ಜೊತೆಗೆ ಗುರುಗಳಿಗೆ ನಮಸ್ಕರಿಸಿ ಗುರುವಂದನಾ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನೆರವೇರಿಸಲಾಯಿತು. ಶಿರ್ಸಿ ತಾಲೂಕಿನ ಬದನಗೌಡ ಪಂಚಾಯಿತಿ ವ್ಯಾಪ್ತಿಯ ದನಗನಹಳ್ಳಿ ಗ್ರಾಮದಲ್ಲಿ ರೈತರ ಗದ್ದೆಗಳಿಗೆ ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಬೆಳೆ ಹಾಗೂ ರೋಗಕ್ಕೆ ಸಂಬಂಧಪಟ್ಟ ಮಾಹಿತಿ ಸಂಗ್ರಹಿಸಿದರು. ಕೃಷಿ ಇಲಾಖೆಯ ಸಹಾಯಕ ಉಪನಿರ್ದೇಶಕ ಮಧುಕರ್ ನಾಯ್ಕ ಹಾಗೂ ಕೃಷಿ ತಾಂತ್ರಿಕ ಅಧಿಕಾರಿ ವಿವೇಕ್ ಹೆಗಡೆ ಬೆಳೆ ವೀಕ್ಷಣೆ ಮಾಡಿದರು. ನಂತರ ರೈತರಿಗೆ ಮಾಹಿತಿ ನೀಡಿದ ಅವರು, ಸುರಳಿ ಹುಳ ಕೀಟ ಬಾಧೆ ಈಗ ಹತೋಟಿಗೆ ಬಂದಿದ್ದು ರೈತರು ಕೃಷಿ ಚಟುವಟಿಕೆ ಆರಂಭದಲ್ಲಿ ಹೊಲಗಳಿಗೆ ಸುಣ್ಣವನ್ನು ಹಾಕಬೇಕು. ನಾಟಿ ಮಾಡುವಾಗ ಡಿಎಪಿ ಗೊಬ್ಬರ ಜೊತೆಗೆ ಪೊಟ್ಯಾಷಿಯಂ ಸಿಂಪರಣೆ ಮಾಡಬೇಕು. ಇದರಿಂದ ಯಾವುದೇ ರೋಗ ಬಾಧೆ ಬರುವುದಿಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರೈತರಾದ ಪರಮೇಶ್ವರ್ ಚನ್ನಬಸಪ್ಪ ಮುರುಗಣ್ಣನವರ್, ತುಕಾರಾಂ ಪಿ ಜಾಧವ್, ಮಾಲ್ತೇಶ್ ರಾಮಾಪುರ, ಪ್ರಕಾಶ್ ಪೂಜಾರಿ ಉಪಸ್ಥಿತರಿದ್ದರು. ಸಿದ್ದಾಪುರ ಮತ್ತು ಬನವಾಸಿ ಉತ್ತರ ಕನ್ನಡ ಜಿಲ್ಲೆಯ ಅವಿಭಾಜ್ಯ ಅಂಗವಾಗಿ ಈ ಜಿಲ್ಲೆಯ ಪರಿಸರದಲ್ಲಿ ಒಂದಾಗಿ ಹೋಗಿದೆ. ಆದರೆ ಸಾಗರ ಶಾಸಕರಾದ ಗೋಪಾಲಕೃಷ್ಣ ಬೇಳೂರಿವರು ಇದನ್ನು ಬೇರ್ಪಡಿಸಿ ಸಾಗರ ಜಿಲ್ಲೆಯನ್ನಾಗಿ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಇದನ್ನು ನಾವು ಯಾವ ಕಾರಣಕ್ಕೂ ಸಹಿಸುವುದಿಲ್ಲ ಎಂದು ಕದಂಬ ಕನ್ನಡ ಜಿಲ್ಲೆ ವೇದಿಕೆ ಎಚ್ಚರಿಕೆ ನೀಡಿದೆ. ಕದಂಬ ಕನ್ನಡ ಜಿಲ್ಲೆ ವೇದಿಕೆ ಅಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ, ಜೀವಜಲ ಕಾರ್ಯಪಡೆ ಅಧ್ಯಕ್ಷರಾದ ಕೆರೆಹಬ್ಬ, ಯುಗಾದಿ ಉತ್ಸವ ಸಮಿತಿ ಅಧ್ಯಕ್ಷರಾದ ರಮೇಶ್ ದುಬಾಶಿ ಹಾಗೂ ಕದಂಬ ಕನ್ನಡ ಜಿಲ್ಲಾ ವೇದಿಕೆ ಅಧ್ಯಕ್ಷರಾದ ಎಂಎಂ ಭಟ್ ಅವರು ಪತ್ರಿಕಾ ಭವನದಲ್ಲಿ ಜಂಟಿಯಾಗಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯ ಕದಂಬ ಕನ್ನಡ ಜಿಲ್ಲೆಯ ಅವಿಭಾಜ್ಯ ಅಂಗವಾದಂತಹ ಬನವಾಸಿಯನ್ನ ಮತ್ತು ನಮ್ಮ ಜಿಲ್ಲೆಯ ಅವಿಭಾಜ್ಯ ಅಂಗವಾದಂತಹ ಸಿದ್ದಾಪುರವನ್ನು ಅದೆರಡು ತೆಗೆದುಕೊಂಡು ಹೋಗಿ ಹೊಸದಾಗಿ ಸಾಗರ ಜಿಲ್ಲೆ ಅಂತ ನಾವು ಮಾಡ್ತೇವೆ. ಆ ಸಾಗರ ಜಿಲ್ಲೆಯ ಇದೆರಡು ತಾಲೂಕುಗಳನ್ನು ನಾವು ಮಾಡ್ತೇವೆ ಅಂತ ಹೇಳಿ ಹೊರಟಿರುವಂಥದ್ದು ಇದು ಹಾಸ್ಯಾಸ್ಪದವಾಗಿದೆ. ಇದನ್ನು ನಾವು ಖಂಡಿಸ್ತೇವೆ. ಬೇರೂರು ಗೋಪಾಲಕೃಷ್ಣ ನೇತೃತ್ವದಲ್ಲಿ ಸಾಗರ MLA ಅವರ ಮುಂದಾಳತ್ವದಲ್ಲಿ ಹಲವಾರು ಸಭೆಗಳು ಈಗಾಗಲೇ ಆಗಿದೆ ಅನ್ನುವಂಥ ಸುದ್ದಿ ಇದೆ. ನಾಳೆಯೂ ಕೂಡ ಸಿದ್ದಾಪುರದ ಬಾಲಭವನದಲ್ಲಿ ಒಂದು ಸಭೆ ಆಗ್ತಾ ಇದೆ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ದೇವೆ. ಇದೆಲ್ಲರೂ ಕೂಡ ತಪ್ಪು ನಿರ್ಧಾರ ಇರ್ಬೋದು ಮತ್ತು ಅದನ್ನು ನಾವು ಎಲ್ಲರೂ ಕೂಡ ಖಂಡಿಸ್ತೇವೆ. ಕೂಡ ನಾವು ಇನ್ನೂ ಹೆಚ್ಚಿನ ರೀತಿಯ ಹೋರಾಟವನ್ನು ಮಾಡೋಣ. ಎಷ್ಟು ತೀವ್ರವಾಗಿರುತ್ತೋ ಅಷ್ಟು ಸ್ಪಷ್ಟವಾಗಿ ನಮ್ಮ ಜಿಲ್ಲೆ ಶೀಘ್ರವಾಗಿ ಘೋಷಣೆ ಆಗುತ್ತೆ ಅನ್ನುವಂತಹ ಒಂದು ಭಾವನೆಯಿಂದ ಪಕ್ಷಾತೀತವಾಗಿ ಹೆಚ್ಚಿನ ರೀತಿಯ ಹೋರಾಟವನ್ನು ಮಾಡಲೇಬೇಕು ಅಂತ ಇದಕ್ಕೆ ಭೀಮಣ್ಣನವರು ಕೂಡ ನಮ್ಮ ಹೋರಾಟದ ಬಂದು ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಹೋರಾಟ ಸ್ಥಳಕ್ಕೆ ಬಂದು ನಮ್ಮೊಟ್ಟಿಗೆ ನೆಲದ ಮೇಲೆ ಅವರು ಕೂಡ ಕುಳಿತು ಪ್ರತ್ಯೇಕ ಜಿಲ್ಲೆಗೆ ನನ್ನ ಬೆಂಬಲ ಇದೆ ಅಂತ ಹೇಳಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಕೆಲವೊಂದು ಕಡೆ ರಸ್ತೆ ಹಾಳಾಗಿದ್ದರಿಂದ ಇಲ್ಲಿಯ ಪ್ರವಾಸೋದ್ಯಮದ ಮೇಲೆ ಪರಿಣಾಮ ಬೀರಿದ್ದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಪ್ರವಾಸೋದ್ಯಮದವರು ಇಲ್ಲಿಯ ಪ್ರವಾಸೋದ್ಯಮದ ಸ್ಥಿತಿಗತಿಯ ಬಗ್ಗೆ HK ಪಾಟೀಲ್ ಇವರಿಗೆ ಹಿಂದಿಯೂ ತಮ್ಮ ವರದಿಯನ್ನು ಕೊಟ್ಟಿದ್ದರು ಮತ್ತು ಈಗಲೂ ಕೂಡ ನೀಡಿದ್ದಾರೆ. ಆದರೆ ಅವರು ನಮ್ಮತ್ತ ಕಣ್ಣೆತ್ತಿಯೂ ನೋಡುತ್ತಿಲ್ಲ ಎಂದು ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕಾರವಾರದಲ್ಲಿ ತಿಳಿಸಿದ್ದಾರೆ. ಎಲ್ಲರೂ ರಸ್ತೆಗಳ ಬಗ್ಗೆ ಓವರಾಲ್ ನಾನು ಏನು ಹೇಳಬೇಕು ಅಂತ ನಿಮ್ಮ ಎದುರುಗಡೆಗೆಲ್ಲ ಹೇಳಿದ್ದೀನಿ. ಇದೇ ಸಮಸ್ಯೆ ಇದೆ, ಅದನ್ನು ನಾನು ಒಪ್ಕೊಂಡಿದ್ದೀನಿ. ಮತ್ತು ಆ ಸಮಸ್ಯೆ ಬಗೆಹರಿಸೋದಕ್ಕೆ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಗಳನ್ನು, ನಿರ್ದೇಶನಗಳನ್ನು ನಾನು ಕೊಟ್ಟಿದ್ದೀನಿ. ಇದರಿಂದಾಗಿ ಜಿಲ್ಲೆಗೆ ತೊಂದರೆ ಆಗ್ತಾ ಇದೆ, ನಿಶ್ಚಿತವಾಗಿ ತೊಂದರೆ ಆಗ್ತಾ ಇದೆ. ಈ ಫಾಲ್ಸ್ಗಳನ್ನೆಲ್ಲ ಬಂದ್ ಮಾಡಿ ನಮಗೆ ಪ್ರವಾಸಿಗರೇ ಬರದೆ ಹೋಗುವಂಗೆ ಆಗ್ಬಿಟ್ರೆ ಇವ್ರು ಇನ್ನು ಜೋಗನೂ ಯಾವಾಗ ಬಂದ್ ಮಾಡ್ತಾರೋ ನೋಡ್ತಿದ್ದೀನಿ ನಾನು.
ಆಯಿತು, ಮುನ್ನೆಚ್ಚರಿಕೆ ವಹಿಸ್ಕೊಳ್ಳೋದಕ್ಕೆ ಏನು ವಹಿಸ್ಕೊಳ್ಳಬೇಕು, ಎಚ್ಚರಿಕೆ ಬೇಕು ಅದಕ್ಕೆಲ್ಲ ಹೇಳಿ. ಪ್ರವಾಸೋದ್ಯಮ ಸಮಿತಿಯವರು ವರದಿ ಕೊಟ್ಟರು ಎಚ್ ಕೆ ಪಾಟೀಲ್ಗೆ, ಹಿಂದ್ ಮಂತ್ರಿ ಆದಾಗಲೂ ಕೊಟ್ಟರು, ಈಗಲೂ ಕೊಟ್ಟರು. ಅವ್ರು ನಮ್ಮ ಕಡೆ ಕಣ್ಣು ಬಿಟ್ಟು ನೋಡೋದಿಲ್ಲ. ಹೀಗಾದ್ರೆ ಜಿಲ್ಲೆ ಪ್ರವಾಸೋದ್ಯಮ ಬೆಳೆಯುವುದಿಲ್ಲ. ಅಂತೂ ಇಂತೂ ವಿಮಾನದ ಉದ್ಘಾಟನೆ ಆಯ್ತಪ್ಪ ಕಾರವಾರದಲ್ಲಿ. ಅಂದ್ರೆ ಮಾಡೋ ಕೆಲಸದಲ್ಲಿ ಒಂದು ತ್ವರಿತಗತಿಯಲ್ಲಿ ಮಾಡಬೇಕು, ಪ್ರವಾಸಿಗರಿಗೆ ಅನುಕೂಲ ಆಗಬೇಕು, ನಮ್ಮ ಜಿಲ್ಲೆಯ ಆರ್ಥಿಕ ಸ್ಥಿತಿಗಳು, ಯುವಕರಿಗೆ ಉದ್ಯೋಗಗಳು ಹೆಚ್ಚಾಗಬೇಕು ಅನ್ನುವಂಥ ಕಾಳಜಿಗಳು ಸರ್ಕಾರ ಮಟ್ಟದಲ್ಲಿ ಕಂಡು ಹೊರತು ಇಲ್ಲಿಯ ನಾವು ಸಮಸ್ಯೆಗಳನ್ನ ಎಷ್ಟೇ ಚರ್ಚೆ ಮಾಡಿದ್ರು ಸರ್ಕಾರಕ್ಕೆ ಏನು ಅನ್ನಿಸ್ತಾ ಹೋದ್ರೆ ನಾವು ಎಷ್ಟು ಹೇಳಿ ಏನು ಮಾಡೋದು? ಈಗ ಎಚ್ ಕೆ ಪಾಟೀಲ್ ಪ್ರವಾಸೋದ್ಯಮಕ್ಕೆ ಏನು ಕಡಿಮೆ ವರದಿ ಮಾಡಿದಾರೋ, ಕಡಿಮೆ ಅಧ್ಯಯನ ಮಾಡಿದಾರೋ ನಮ್ಮ ಜಿಲ್ಲೆ ಬಗ್ಗೆ? ಅವರೇ ನಮ್ಮ ಜಿಲ್ಲೆ ಪ್ರತಿನಿಧಿ, ಅವ್ರ ಅಪ್ಪ ನಮ್ಮ ಜಿಲ್ಲೆ ಪ್ರತಿನಿಧಿ. ಏನಾಯ್ತು ಅಂತ ಕೇಳಿದ್ರೆ ನಮ್ಗೇನು ಗೊತ್ತಾಗ್ಲಿಲ್ಲಪ್ಪ ಅವ್ರು ಏನು ಮಾಡಿದ್ರು ಅಂತ. ಒಂದೇ ಒಂದು ಮಾಡಿದ್ದು ಗೊತ್ತಾಗಿದ್ದು ಅಂದ್ರೆ ಅಲ್ಲಿ ರೋರಿಚ್ ಎಸ್ಟೇಟಿಗೆ 100 ಕೋಟಿ ಕೊಟ್ಟರು, ಗೋಕರ್ಣಕ್ಕೆ ಬನವಾಸಿಗೆ ಕೊಡಲಿಲ್ಲ. ಇದಷ್ಟು ನಂಗೆ ಕೊಂಕಣ ರೈಲ್ವೆಯ ಬಳಕೆದಾರರ ಸಮಾಲೋಚನಾ ಸಮಿತಿ ಸಭೆಯು ಗೋವಾದ ಮಡ್ಗಾಂನಲ್ಲಿ ಯಶಸ್ವಿಯಾಗಿ ಜರುಗಿತು. ಈ ಸಭೆಯ ಅಧ್ಯಕ್ಷತೆಯನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ವಹಿಸಿದರು. ಸಭೆಯಲ್ಲಿ ಕೇರಳ, ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಪ್ರಮುಖ ರೈಲ್ವೆ ಸಂಬಂಧಿತ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಕುರಿತು ಗಮನಾರ್ಹವಾದ ಚರ್ಚೆ ನಡೆಯಿತು.